ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಡೈಲಿ ವ್ಲಾಗ್ ಆಗಿದೆ. ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಸಾಂಬಾರು ಪೌಡ್ರನ್ನೆಲ್ಲ ಪ್ರಿಪೇರ್ ಮಾಡಿ ಪುಡಿ ಮಾಡಿಸ್ಕೊಂಡು ತಂದಿದ್ದೆ. ಅದನ್ನು ಅದರ ಬಾಕ್ಸಲ್ಲಿ ರೀಫಿಲ್ ಮಾಡಿ ಇಟ್ಬಿಟ್ರೆ ಕೆಲಸ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಅಲ್ಲೇ ಇರುತ್ತೆ. ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದರೆ ತುಂಬ ಹೊತ್ತು ಟೈಮ್ ತೊಗೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಇವಾಗಲೇ ಬಾಕ್ಸ್ ಎಲ್ಲ ಅಷ್ಟರಲ್ಲಿ ವಾಶ್ ಮಾಡಿ ಇಟ್ಟರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಹೇಳಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಸಾಂಬಾರು ಪೌಡರ್ನ ಮಿಲ್ಲಿಂದ ಪುಡಿ ಮಾಡಿಸ್ಕೊಂಡು ತಂದಮೇಲೆ ಅದೇ ಬ್ಯಾಗಲ್ಲಿ ಇಡಬಾರ್ದು. ಮನೆಗೆ ತಂದಮೇಲೆ ಒಂದು ದೊಡ್ಡ ತಟ್ಟೆಲೋ ಇಲ್ಲಾಂದರೆ ಅದೇ ತಾಂಬೂಲ ಸೆಟ್ ಅಂತ ಹೇಳ್ತೀವಲ್ವ, ಸೊ ಆ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಒಂದು 10 ನಿಮಿಷ ಆರೋಕ್ಕೆ ಬಿಟ್ಟು ಆಮೇಲೆ ಬಾಕ್ಸಲ್ಲಿ ರಿಫಿಲ್ ಮಾಡ್ಕೊಬೇಕು. ಅದೇ ಬ್ಯಾಗಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಒದ್ದೆ ಆದಂಗೆ ಆಗುತ್ತೆ. ಆ ಬಿಸಿ ಕಾವಿಗೆ ಬೆವ್ತು ಒದ್ದೆ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು 10 ನಿಮಿಷ ಈ ರೀತಿ ದೊಡ್ಡ ಪಾತ್ರೆಗಳಲ್ಲಿ ಆರಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನೇ ರಿಫಿಲ್ ಮಾಡಿ ಇಟ್ಕೊಬಹುದು. ಸೊ ಈ ರೀತಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು. ಬಟ್ ಒದ್ದೆ ಆದರೆ ಏನಾಗುತ್ತೆ ಅಂದರೆ ಗಂಟು ಬಂದಂಗಾಗಿ ಸಾಂಬಾರು ಪೌಡರ್ ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಮಿಲ್ಲಿಂದ ಪುಡಿ ಮಾಡಿಸ್ಕೊಂಡು ತಂದಮೇಲೆ ಒಂದು 10 ನಿಮಿಷ ದೊಡ್ಡ ಪಾತ್ರೆಗಳಲ್ಲಿ ಚೆನ್ನಾಗಿ ಹರಡಿ ಗಾಳಿ ಆಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾಗಿರುತ್ತಲ್ವ ಪೌಡ್ರೆಲ್ಲ, ಸೊ ಆವಾಗ ರೀಫಿಲ್ ಮಾಡಿ ಇಟ್ಕೊಂಡು ಸಾಂಬಾರು ಪೌಡರ್ನ ನಾನು ಈ ಸಲ ಕಮ್ಮಿ ಕ್ವಾಂಟಿಟಿಲಿ ಮಾಡಿಸ್ಕೊಂಡಿದ್ದೀನಿ. ಯಾವಾಗಲೂ 1-2 ತಿಂಗಳಾಗೋ ಹಾಗೆ ಮಾಡ್ಕೊಳ್ತಾ ಇದ್ದೆ, ಬಟ್ ಇವಾಗ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. 1 kg ಸಾಂಬಾರು ಬೀಜಗಳು ಹಾಗೆ ಮೆಣಸಿನ್ಕಾಯಿನೆಲ್ಲ ತಗೊಂಡು ಕಮ್ಮಿ ಕ್ವಾಂಟಿಟಿಲಿ ಮಾಡಿರುವಂಥದ್ದು. ನೋಡೋಣ ಇದು ಎಷ್ಟು ದಿನ ಬರುತ್ತೆ ಅಂತ. ಈ ಸಲ ಕಮ್ಮಿನೇ ಮಾಡ್ಕೊಂಡಿದ್ದೀನಿ. ಹಾಗೆ ವೆಜ್ ಸಾಂಬಾರು ಪೌಡರ್ ಆಗಿರ್ಬೋದು, ಮತ್ತು ನಾನ್ ವೆಜ್ ಸಾಂಬಾರು ಪೌಡರು, ಮತ್ತು ಚಿಲ್ಲಿ ಪೌಡರ್, ಇದನ್ನೆಲ್ಲ ಮನೇಲಿ ಆಲ್ಮೋಸ್ಟ್ ಹೊರಗಡೆಯಿಂದ ಮಸಾಲ ಐಟಮ್ಸ್ ತರೋದು ತುಂಬ ಕಮ್ಮಿ. ಮನೇಲೇ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ನಾನು. ಇವಾಗ ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು, ಹಾಗೆ ಪಲಾವ್ ಪೌಡರ್ ಆಗಿರ್ಬೋದು. ಸೊ ಹಾಗೆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನನಗೆ ತಿಳಿದಿರುವಂತಹ ಮಸಾಲ ಐಟಮ್ಸ್ಗಳನ್ನೆಲ್ಲ ನಾನು ಮನೇಲೇ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಹೊರಗಡೆಯಿಂದ ತಂದು ಯೂಸ್ ಮಾಡೋದ್ರಕ್ಕಿಂತ ಮನೇಲೇ ನಮ್ಮ ಕಣ್ಣೆದುರುಗಡೆ ಹೈಜಿನಿಕ್ಕಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಂತ ಅನಿಸುತ್ತೆ ನನಗೆ. ಸೊ ಹಾಗೆ ಅದನ್ನೆಲ್ಲ ರೀಫಿಲ್ ಮಾಡಿ ಇಟ್ಬಿಟ್ಟು ಹಾಗೆ ಪಿಂಗಾಣಿ ಉಪ್ಪಿನ ಜಾಡಿಗಳು ಮತ್ತು ಟೀ ಪುಡಿ ಹಾಗೆ ಶುಗರ್ ಇಡುವಂಥ ಜಾಡಿಗಳನ್ನು ವಾಶ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ರೀಫಿಲ್ ಮಾಡಬೇಕಾಯಿತು. ಸ್ವಲ್ಪ ಗ್ರೋಸರಿಗೆ ಯಾವ್ದ್ಯಾವ್ದು ಖಾಲಿಯಾಗಿತ್ತು ಮನೇಲಿ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಅದನ್ನಾಗೆ ರೀಫಿಲ್ ಮಾಡಿ ಇಡೋಣ ಅಂತ ವಾಶ್ ಮಾಡಿ ರೀಫಿಲ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇನ್ನೂ ಫುಲ್ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ಇವಾಗ ಯುಗಾದಿ ಹಬ್ಬ ಇದೆಯಲ್ವಾ. ಸೊ ಹೇಗಿದ್ರು ಸ್ವಲ್ಪ ಮನೆ ಡೀಪ್ ಕ್ಲೀನ್ ಮಾಡಬೇಕು. ಹಾಗಾಗಿ ಯಾವಾಗ ಮಾಡ್ಕೊಂಡ್ರಾಗುತ್ತೆ. ಸದ್ಯಕ್ಕೆ ಇವಾಗ ಯಾವ್ಯಾವ ಬಾಕ್ಸು ವಾಶ್ ಮಾಡ್ಕೊಬೋದು ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಯಾವಾಗಲೂ ಅಷ್ಟೇ ಉಪ್ಪಾಗಿರ್ಬೋದು, ಹುಣಸೆಹಣ್ಣಾಗಿರ್ಬೋದು ಮೇಲ್ಗಡೆ ಇಟ್ಟು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಕೆಳಗಡೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ. ಹಳ್ಳುಪ್ಪು ಹಾಗೆ ಪುಡಿ ಉಪ್ಪು ಎರಡಕ್ಕೂ ನಾನು ಪಿಂಗಾಣಿ ಜಾಡಿಗಳನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಈ ಜಾಡಿಗಳು ನಾನು ಸುಮಾರು ಒಂದು 10 ವರ್ಷ ಆಯಿತು ತಗೊಂಡು, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ತೀನಿ, ಯಾಕಂದರೆ ಹೊಡೆದೋಗಿಲ್ಲಲ್ವ. ಸೊ ಹಾಗಾಗಿ ಈ ಪಿಂಗಾಣಿ ಜಾಡಿಗಳ ಲಿಂಕ್ ಕೂಡ ಕೇಳ್ತೀರಾ. ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು ಇದನ್ನು ನಾನು ಶಾಪಲ್ಲೇ ತೊಗೊಂಡಿದ್ದಂಥದ್ದು. ಈ 4 ಪಿಂಗಾಣಿ ಜಾಡಿಗಳೇನಿದೆ ಇದನ್ನು ನಾನು ಶಾಪಲ್ಲೇ ತೊಗೊಂಡಿದ್ದಂಥದ್ದು, ಆನ್ಲೈನಲ್ಲಿ ಪರ್ಚೇಸ್. ಈ ಬ್ಲಾಗಲ್ಲಿ ಯಾವ ಥಿಂಗ್ಸನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರ್ತೀನಿ ಆ ಪ್ರಾಡಕ್ಟನ್ನು ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಬಹುದು. ಮಧ್ಯಾಹ್ನ ಕುಕಿಂಗ್ ಸ್ಟಾರ್ಟ್ ಮಾಡೋವಷ್ಟರಲ್ಲಿ ಇಷ್ಟು ಕ್ಲೀನಿಂಗ್ ಕೆಲಸ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಇದೊಂದು ಸ್ಮಾಲ್ ಟೇಬಲ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಟೀ ಪುಡಿ ಜಾಡಿ ಆಗಿರ್ಬೋದು, ಹಾಗೆ ಶುಗರ್ ಜಾಡಿ ಆಗಿರ್ಬೋದು, ಚಿಕ್ಕದಾಗಿ ಒಂದು ಮನಿ ಪ್ಲ್ಯಾಂಟ್ ಕೂಡ ಹಾಕಿಟ್ಕೊಂಡಿದ್ದೀನಿ ಗ್ಲಾಸಿನ ಲೋಟದಲ್ಲಿ. ಸೊ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಆಗಿದೆ, ಸಿಂಪಲ್ ಡೆಕೋರೇಷನ್ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಸೊ ಹಾಗಾಗಿ ಅದ್ರ ಕೆಳಗಡೆ ಒಂದು ಕುಟಾಣಿ ಇಟ್ಟಿದ್ದೀನಿ, ಮತ್ತು ಪುಡಿ ಉಪ್ಪಿನದು ಜಾಡಿ ಇಟ್ಕೊಂಡಿದ್ದೀನಿ. ಪ್ಲೇಸ್ ತುಂಬ ಕಮ್ಮಿ ತಗೊಳುತ್ತೆ, ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಎಷ್ಟು ಕೆಲಸ ಕಿಚನ್ದು ಕ್ಲೀನಿಂಗ್ ಎಲ್ಲ ಕುಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಕುಕಿಂಗ್ ಕೆಲಸ ಎಲ್ಲ ಮುಗಿಸಿ ಇನ್ನೊಂದು ಕ್ಲೀನಿಂಗ್ ಕೆಲಸ ಇದೆ. ಸೊ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು. ಸೊ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರು, ಬಾಳೆಕಾಯಿ ಪಲ್ಯ, ರೈಸು ಹಾಗೆ ಮಜ್ಜಿಗೆ. ಸೊ ಇಷ್ಟು ಮಾಡಿರುವಂಥದ್ದು. ರಸ ಮಾಡಲಿಲ್ಲ ಇವತ್ತು, ನಾನು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬೇಗ ಕುಕಿಂಗ್ ಮಾಡಿ ಮುಗಿಸ್ಬಿಟ್ಟೆ. ಸೊ ಇವತ್ತು TV ಯೂನಿಟ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಹತ್ರ ಬಂತಲ್ವಾ, ಸ್ವಲ್ಪ ಮನೆ ಕ್ಲೀನ್ ಮಾಡೋಣ, ಡೆಸ್ಟ್ ರಿಮೂವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ, ಹಬ್ಬ ಬಂದಿದೆ ಅಂತ ಮನೆ ಡೆಸ್ಟಾಗಿ ಕಾಣಿಸುತ್ತಾ, ಇಲ್ಲ ಮನೆ ಕ್ಲೀನಿಂಗ್ ಹಬ್ಬದಲ್ಲಿ ಕ್ಲೀನ್ ಮಾಡೋಣ ಅಂತ ಚೂಸ್ ಮಾಡ್ಕೊಂಡು ಮಾಡ್ತೀವ ಅಂತ ಗೊತ್ತಿಲ್ಲ. ಸೊ ಹೇಗೋ ಕ್ಲೀನ್ ಆಗುತ್ತೆ ಅಲ್ವಾ ಒಟ್ರಸೆ ಮನೆ. ಹಾಗಾಗಿ ಅನ್ಸಿಗೆ ಕೂಡ ಅದನ್ನೇ ಹೇಳ್ತಾ ಇದ್ಲು, ಹಬ್ಬ ಅಂತ ಮನೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇನ್ನೂ ನಮಗೂ ರಜಾ ಸಿಗುತ್ತೆ. ಸೊ ಈ ಟೈಮಲ್ಲಾದರೂ ನಮ್ಮನ್ನು ಫ್ರೀ
ಫ್ರೀಯಾಗಿ ಇರೋಕ್ಕೆ ಬಿಡ್ತೀರಾ ಹಬ್ಬ ಅಂತ ಹೇಳಿ ಕ್ಲೀನಿಂಗ್ ಕೆಲಸ ಮಾಡಿಸ್ಕೊಳ್ತೀರಾ? ಹಾಗೆ ಅದೇನಿಲ್ಲ, ರೆಗ್ಯುಲರ್ ಆಗಿ ನಾವು ಕ್ಲೀನಿಂಗ್ ಕೆಲಸ ಮಾಡ್ತಾನೆ ಇರ್ತೀವಿ. ಮನೆ ಒರೆಸೋದು, ಗುಡಿಸೋದು, ಹಾಗೆ ಸಣ್ಣ ಪುಟ್ಟ ಟೇಬಲ್ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಕುಕಿಂಗ್ ಕೆಲಸ ಇದೆಲ್ಲ ರೆಗ್ಯುಲರ್ ರೊಟೀನೇ ಆಗಿರುತ್ತೆ. ಬಟ್ ಡೀಪ್ ಕ್ಲೀನಿಂಗ್ ಮಾಡೋದು ಅಂತ ಅಂದರೆ ಈ ರೀತಿ ಹಬ್ಬಗಳಲ್ಲಿ ಯಾವುದಾದ್ರೂ ಈ ರೀತಿ ವಿಶೇಷವಾದಂಥ ದಿನಗಳಲ್ಲಿ ತಾನೇ ಚೂಸ್ ಮಾಡಿಕೊಂಡು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀವಿ. ಸೊ ಅದನ್ನು ಅವಳ ಹತ್ರ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಟ್ ನಮ್ಮ ಮನೇಲಿ ಜಾಸ್ತಿ ನಾವು ಟೈಲ್ಸ್ ಆಗಿರ್ಬೋದು ಮತ್ತು ವುಡ್ ವರ್ಕ್ ಆಗಿರ್ಬೋದು ವೈಟ್ ಚೂಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಆಗುತ್ತೆ. ನಾನು ಇವಾಗ ಥಿಂಕ್ ಮಾಡ್ತೀನಿ ಯಾಕೆ ನಾನು ವೈಟ್ ಚೂಸ್ ಮಾಡಿಕೊಂಡೆ ಎಲ್ಲದಕ್ಕೂ ಅಂತ. ಯಾಕಂದರೆ ಅಷ್ಟು ಈಸಿ ಅಲ್ಲ ವೈಟ್ ಮೇಂಟೈನ್ ಮಾಡೋದು. ಸ್ವಲ್ಪ ಕರೆ ಕೂತ್ಕೊಂಡ್ರೂ ಅದು ಎದ್ದು ಕಾಣ್ತಾ ಇರುತ್ತೆ ಮತ್ತು ನೋಡೋಕೆ ನಮಗೂ ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ. ಅದನ್ನು ಕ್ಲೀನ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ಟಿವಿ ಯೂನಿಟಲ್ಲಿ ಇರುವಂಥ 2 ಕ್ಯಾಬಿನೆಟ್ಗಳನ್ನ ಆರ್ಗನೈಸ್ ಮಾಡೋಕ್ಕೆ ನಾನು ಹಳೆ ಫೋನ್ ಬಾಕ್ಸ್ಗಳು, ಗಿಫ್ಟ್ ಬಾಕ್ಸ್, ವಾಚ್ ಬಾಕ್ಸ್ ಇರುತ್ತಲ್ಲ ಅದನ್ನು ಬಿಸಾಡ್ದೇ ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂತ ವಾಲ್ ಸ್ಟಿಕ್ಕಿ ನೈಲ್ಸು. ಸೊ ಜಾಸ್ತಿ ಗೋಡೆಗಳಿಗೆ ಮಳೆ ಹೊಡೆಯುವಂಥ ಚಾನ್ಸಸ್ ಇರೋದಿಲ್ಲ ಅಲ್ವಾ. ಸೊ ಅವಾಗ ಈ ರೀತಿ ನೈಲ್ಸ್ನ ಯೂಸ್ ಮಾಡ್ಕೊಬೋದು. ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ. ಸ್ಕ್ರೂ ಕೊಟ್ಟಿರ್ತಾರಲ್ಲ ಅದನ್ನು ಟೈಟ್ ಮಾಡಿದ್ರೆ ಏರ್ಲಾಕ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನಾನು ಇದನ್ನು ಪೂಜೆ ರೂಮಲ್ಲಿ ಟವಲ್ನ ಹ್ಯಾಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದಂಥದ್ದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವ್ದಕ್ಕಾದ್ರೂ ಬೇಕಾಗುತ್ತೆ. ಹಾಗೆ ಇನ್ನೊಂದು ರೌಂಡ್ ಶೇಪಲ್ಲಿ ತೋರಿಸಿದ್ನಲ್ವಾ, ಸೊ ಅದು ಟೇಬಲ್ ಕೆಳಗಡೆ ಹಾಕೋಕೆ ಅಂತ ತಗೊಂಡಿದ್ದಂಥದ್ದು. ಸ್ಕಿಡ್ ಆಗೋದಿಲ್ಲ. ಸೊ ನಾನು ಡೈನಿಂಗ್ ಟೇಬಲ್ ಕೆಳಗಡೆ ಹಾಕಿದ್ದಂಥದ್ದು. ಈಗ ಎಳೆದ ತಕ್ಷಣ ಕರ್ರ ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ ಬರೋದಿಲ್ಲ. ಸೊ ನಾನು ಅದ್ರ ಬಗ್ಗೆ ವ್ಲಾಗ್ ಕೂಡ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಅದಷ್ಟು ಉಳಿದಿತ್ತು, ಅದನ್ನು ಕೂಡ ಸಪ್ರೇಟಾಗಿ ಡಿವೈಡ್ ಮಾಡಿ ಸ್ಟೋರ್ ಮಾಡಿ. ಚಿಕ್ಕ ಪುಟ್ಟ ಚಾರ್ಜರ್ ವೈರ್ಗಳು, ಬ್ಯಾಟ್ರಿಗಳು, ರಿಮೋಟ್ಗಳು, ಹಾಗೆ ನಾನು ವ್ಲಾಗಿಗೆ ಯೂಸ್ ಮಾಡೋ ಮೈಕ್ಗಳು, ಸೊ ಇದ್ರ ವೈರು, ಚಾರ್ಜರು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಸೊ ನನಗೆ ಆರ್ಗನೈಸ್ ಮಾಡಿ ಇಡೋದ್ರಿಂದ ಹುಡ್ಕಾಡಬಾರ್ದು, ನೀಟಾಗಿ ಹೋಗಿ ತಕ್ಷಣಕ್ಕೆ ಈ ವಸ್ತು ಬೇಕು ಅಂದರೆ ಸಡನ್ನಾಗಿ ಸಿಕ್ಬಿಡಬೇಕು. ಸೊ ಆ ರೀತಿ ತುಂಬ ಎಲ್ಲ ವಸ್ತುಗಳನ್ನು ತಗೊಂಡೋಗಿ ಒಂದೇ ಸಲ ರಾಶಿ ಹಾಕೋದ್ರ ಬದಲು ಕಮ್ಮಿ ವಸ್ತುಗಳನ್ನು ನೀಟಾಗಿ ಆರ್ಗನೈಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಆದಷ್ಟು ಈ ವಸ್ತುಗಳನ್ನೆಲ್ಲ ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಒಂದೊಂದೇ ಪ್ಲೇಸನ್ನು ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಟಿವಿ ಯೂನಿಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿರೋ ವಸ್ತುಗಳನ್ನೆಲ್ಲ ಆಚೆ ತೆಗೆದುಬಿಟ್ಟು ಒಂದೇ ಸಲ ರಾಶಿ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಜೋಡಿಸ್ತೀನಿ ಅಂತ ಹೋದರೆ ನನಗೆ ಯಾವ ವಸ್ತು ಎಲ್ಲಿಟ್ಟಿದ್ದೆ ಅಂತ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇದರಲ್ಲೇ ಒಂದೊಂದೇ ಪ್ಲೇಸನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಡಿವೈಡ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟಿವಿ ಯೂನಿಟ್ 2 ಕ್ಯಾಬಿನೆಟ್ಗಳನ್ನ ಕ್ಲೀನ್ ಮಾಡಿ ಆಯಿತು. ಸೊ ಇಲ್ಲಿ ಮೇಲ್ಗಡೆ ಗ್ಲಾಸ್ ಕ್ಯಾಬಿನೆಟ್ ಏನಿದೆ ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಕ್ಯಾಬಿನೆಟ್ ಫುಲ್ ಆಗಿ ಮಕ್ಕಳು ಸ್ಕೂಲ್ ಪ್ರೈಸ್ನ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಆಚೆ ತೆಗೆದು ಈ ರೀತಿ ಡಸ್ಟ್ ಎಲ್ಲ ರಿಮೂವ್ ಮಾಡಿ ತಿರ್ಗಾ ಆರ್ಗನೈಸ್ ಮಾಡಿ ಹಾಗೆ ಕೆಲವೊಂದು ಶೋ ಪೀಸಸ್ನು ಕೂಡ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ತುಂಬ ವರ್ಷಗಳಿಂದ ಇರುವಂಥ ಶೋ ಪೀಸಸ್ ಕೂಡ ಇಟ್ಕೊಂಡಿದ್ದೀನಿ. ಬಿಸಾಡೋಕೆ ಮನಸ್ಸು ಬರೋದಿಲ್ಲ, ಯಾಕಂದರೆ ನಾವು ಹೊರಗಡೆ ಟೂರ್ಗೆ ಹೋಗಿದ್ದಾಗಲೂ ತೊಗೊಂಡು ಬಂದಿರುವಂಥದ್ದು. ಹಾಗೆ ಇಲ್ಲೇ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಹೋಗಿದ್ದಾಗ ನೋಡೋಕೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದು ಇಟ್ಕೊಂಡಿರುವಂಥದ್ದು. ತುಂಬ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಫಿಲ್ಟ್ರ್ ಮಾಡಿ ಇದು ಬೇಡ, ಇದು ಹಳೇದಾಯಿತು ಅಂತ ತೆಗೆದು ಹಾಕಿ ಇಷ್ಟಾಗಿದೆ. ಫುಲ್ಲೆಲ್ಲ ಮುಂಚೆ ಸ್ವಲ್ಪ ಚಿಕ್ಕ ಪುಟ್ಟ ವಸ್ತುಗಳು ತುಂಬ ಚೆನ್ನಾಗಿ ಜೋಡಿಸಿಡ್ತಾ ಇವಾಗೆಲ್ಲ ಹೇಗೆ ಅನಿಸುತ್ತೆ ಅಂತ ಅಂದರೆ ಯಾವುದಾದ್ರೂ ಒಂದು ಶೋ ಪೀಸಸ್ ನೋಡಿದ್ರೆ ಆಸೆ ಆಗುತ್ತೆ ತೊಗೊಬೇಕು ಅಂತ. ಬಟ್ ಮೈಂಡ್ ಥಾಟ್ ಬರೋದೇನು ಅಂತಂದರೆ ಅದ್ರ ಮೇಲೆ ಡೆಸ್ಟ್ ಕೂತ್ಕೊಂಡ್ರೆ ಅದನ್ನು ನಾವೇ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಬೇಡ ವಸ್ತುಗಳನ್ನು ತೊಗೊಂಡು ಬರೋದೇ ತುಂಬ ಕಮ್ಮಿ ಆಗಿದೆ ಇವಾಗ. ಹಾಗೆ ಈ ಸ್ಟ್ಯಾಚು ಶಾರದಾ ದೇವಿ ಸ್ಟ್ಯಾಚು. ಸೊ ನಾನು ಮಿನಿ ಬ್ಲಾಗಲ್ಲಿ ಹಾಕಿದ್ನಲ್ವಾ, 10th ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಶಾರದಾ ದೇವಿ ಟೆಂಪಲ್ಗೆ ಬಂದಿದ್ದೀವಿ ಅಂತ ಹೇಳಿ. ಸೊ ಅಲ್ಲಿಂದ ತಗೊಂಡು ಬಂದಿದ್ದಂಥದ್ದು. ಅನ್ಸಿಕನ್ಗೆ ಫಸ್ಟ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಆ ಸ್ಟ್ಯಾಚುನ ಕೊಡಿಸಿದ್ದೆ. ಹಾಗೆ ಇದೆಲ್ಲ ರಿತ್ವಿಕನ್ ಕಲೆಕ್ಷನ್ನು ಇನ್ನೂ ತುಂಬ ಇದೆ, ಅವನ ರೂಮಲ್ಲಿ ಇಟ್ಕೊಂಡಿದ್ದಾನೆ. ಸದ್ಯಕ್ಕೆ ಇವಾಗ ಕೆಳಗಡೆ ನನಗೆ ಇಷ್ಟು ಸಿಕ್ಕಿದ್ದಂಥದ್ದು ಅದನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ತುಂಬ ಕಿಂಡರ್ ಜಾಯ್ ಟಾಯ್ಸ್ಗಳನ್ನ ಇಟ್ಕೊಂಡಿದ್ದಾನೆ. ಅವನಿಗೆ ಚಿಕ್ಕ ಪುಟಾಣಿ ಟಾಯ್ಸ್ಗಳಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ತೊಳೆಯುವಂಥ ಟಾಯ್ಸ್ಗಳನ್ನೆಲ್ಲ ನೀರಲ್ಲಿ ವಾಶ್ ಮಾಡಲಿಲ್ಲ, ವೆಟ್ ಮಾಡಿಕೊಂಡು ಟವಲಲ್ಲೇ ಒರೆಸಿದ್ದೀನಿ. ಸೊ ಜಸ್ಟ್ ಈ ರೀತಿ ಡಸ್ಟ್ ಎಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ಡಸ್ಟ್ ಎಲ್ಲ ತೆಗೆದಾಯಿತು. 1 by 1 ಕ್ಲೀನ್ ಮಾಡ್ತಾ ಇದ್ದೀನಿ. ದಿನಕ್ಕೊಂದೊಂದು ಪ್ಲೇಸ್ನ ಡಿವೈಡ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟಿವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಹತ್ರದಲ್ಲಿರಬೇಕಾದ್ರೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಹಬ್ಬದಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಖಂಡಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ಲೀನಿಂಗ್ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ನಮಗೆ. ಸೊ ಪರವಾಗಿಲ್ಲ, ಒಂದು 2-3 ಡಿಶ್ ಮಾಡಿಬಿಟ್ಟು ಹಬ್ಬ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಳ್ತೀವಿ. ಬಟ್ ನನಗೇನು ಅನಿಸುತ್ತೆ ಅಂದರೆ ಕ್ಲೀನಿಂಗ್ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ರೆ ಹಬ್ಬ ಒಂದು 20 days ಇದೆ, ಇಲ್ಲ ಒಂದು ತಿಂಗಳಿದೆ ಅನ್ಬೇಕಾದ್ರೇ ಹೋಮ್ ಡೀಪ್ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೇಕು. ಹಬ್ಬನ ನೀಟಾಗಿ ಕ್ಲೀನಾಗಿ
ಸಂತೋಷದಿಂದ ಆಚರಣೆ ಮಾಡಬೇಕು. ಸೊ ಆವಾಗಲೇ ಹಬ್ಬ ಮಾಡಿದ್ಕೋ ಒಂದು ತೃಪ್ತಿ ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ನಾನು ಫೀಲ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಟಿ ವಿ ಯೂನಿಟ್ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಮುಗಿಸಿ ಆಯಿತು. ಇನ್ನೇನಿದ್ರು ನೆಕ್ಸ್ಟ್ ನಾಳೆಗೆ ಏನಾದರೂ ಕ್ಲೀನಿಂಗ್ ಕೆಲಸ ಏನು ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಹಾಲ್ ಬೇಗ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೋಫಾ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಆ ಕೆಲಸ ಇದೆ, ಅದನ್ನು ಕಂಪ್ಲೀಟ್ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.